ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮ ಡ್ರಗ್ಸ್ ಕಂಟ್ರೋಲ್ ನಮ್ಮ ಜಿಲ್ಲೆಯ ಡ್ರಗ್ಸ್ ಅಧಿಕಾರಿ ಮಂಜುಳಾವ್ ಅವರ ನಮ್ಮ ಇಲಾಖೆಗೆ ಮಾಹಿತಿ ಇತ್ತು. ಒಬ್ರು ಪರ್ಟಿಕ್ಯುಲರ್ ಮೆಡಿಕಲ್ ರಿಟೈಲರ್ ಇದ್ದಾರೆ ಬಳ್ಳಾರಿ. ಅವರು ಹಿಂದಿನಿಂದಲೂ ಕೂಡ ಲೈಸೆನ್ಸ್ ಇಲ್ಲದಂತಹ ಡ್ರಗ್ಸ್ ಅಲ್ಟಿಮೇಟ್ಲಿ ಅವರೇನು ಹೇಳಿದ್ದಾರೆ, ಸ್ಪೂರಿಯಸ್ ಅಲ್ಲ ಬಟ್ ಲೈಸೆನ್ಸ್ ಇಲ್ಲದಂತಹ ಡ್ರಗ್ಸ್ ಅನ್ನ ಅವರು ಮಾರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವೊಂದು ಸೈಕೋಟ್ರೋಪಿಕ್ ಡ್ರಗ್ಸ್ ಕೂಡ ಇದೆ. ಅದು ಡಾಕ್ಟರೇ ಪ್ರಿಸ್ಕ್ರೈಬ್ ಮಾಡಿ ಮಾಡುವಂಥ ಡ್ರಗ್ಸ್, ಓನ್ಲಿ ಟು ಬಿ ಸೋಲ್ಡ್ ಆನ್ ಪ್ರಿಸ್ಕ್ರಿಪ್ಷನ್ ಇದೆ. ಅದು ಕೂಡ ವಿತೌಟ್ ಪ್ರಿಸ್ಕ್ರಿಪ್ಷನ್ನು ಅವರು ಗ್ರಾಮೀಣ ಕ್ಲಿನಿಕ್ ಇದ್ದಾರೆ, ಅವರು ಮಾಡ್ತಾ ಇದ್ರು, ಸಪ್ಲೈ ಮಾಡ್ತಾ ಇದ್ರು. ಖಚಿತ ಮಾಹಿತಿ ಮೇಲೆಗೆ ಅವರು ರೈಡ್ ಮಾಡಿ ಅವ್ರಿಗೆ ಸೇರಿದ ಒಂದು ಗೋದಾಮಿನ ಮೇಲೆ ಕೂಡ ರೈಡ್ ಮಾಡಿದ್ದಾರೆ. ಅಲ್ಲಿ ಅದನ್ನ ಅವರು ಕಾನ್ಫಿಸ್ಕೇಟ್ ಮಾಡಿಕೊಂಡು ಈಗಾಗಲೇ ಪ್ರಕರಣ ದಾಖಲು ಮಾಡಿದ್ದಾರೆ. ಮಹಾವೀರ್ ಲೈಸೆನ್ಸ್ ಸಮಥಿಂಗ್ ಮೆಡಿಕಲ್ ಏಜೆನ್ಸಿ ಲೈಸೆನ್ಸ್ ಇದೆ. ಏಜೆನ್ಸಿ ಬಗ್ಗೆ ಹೇಳಿ ಟು ಸೆಲ್ ಎ ಪರ್ಟಿಕ್ಯುಲರ್ ಡ್ರಗ್, ಅದ್ರ ಬಗ್ಗೆ ಅವ್ನಿಗೆ ಗಿವನ್ ಇಲ್ಲ ಸರ್, ಆಲ್ರೆಡಿ ಅವ್ರ ಮೇಲೆ ಈಗಾಗಲೇ 3ನೇ ಸರಿ ರೇಡ್ ಮಾಡ್ತಾರೆ. ಇಲ್ಲ, 2 ಸಾರಿ ಆಗಿತ್ತು ಸರ್, ಇದು 3ನೇ ಸರಿ. ಅವ್ರ ಬ್ರದರ್ ಒಬ್ಬರನ್ನು ಇದೇ ಕೆಲಸ ಮಾಡ್ತಾರೆ ಸರ್, ಅವ್ರನ್ನೂ ರೇಡ್ ಆಗಿದಂತೆ. ಬಟ್ 3 ಸಲ ಅವ್ರ ಮೇಲೆ ರೇಡ್ ಮಾಡಿದ್ರು ಕೂಡ ಅವ್ರ ಮೇಲೆ ಇನ್ನೂ ಆಕ್ಷನ್ ಆಗಿಲ್ಲ. ಆಮೇಲೆ ಸರ್, ಗ್ರಾಮೀಣ ಪ್ರದೇಶದಲ್ಲಿರುವ ಕ್ವಾಕ್ಸ್, ಗ್ರಾಮೀಣ ಪ್ರದೇಶದಲ್ಲಿ ಏನಿದಾರೆ ಸರ್, ಗ್ರಾಮೀಣ ಪ್ರದೇಶದಲ್ಲಿರುವಂತ ಕ್ವಾಕ್ಸ್ಗೆ ಇವರು ಜಾಸ್ತಿ ಸಪ್ಲೈ ಮಾಡ್ತಾರೆ. ಅದಕ್ಕೇನು ಪ್ರಮಾಣ ಎಷ್ಟು ಅನ್ನೋದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ ಇಲ್ಲ. ಇಲ್ಲಿಗಲ್ ಆಗಿ ಬರ್ತಾ ಇದಾವೆ, ಇಲ್ಲಿಗಲ್ ಆಗಿ ಸಂಗ್ರಹಿಸ್ತಿದ್ದಾರೆ, ಇಲ್ಲಿಗಲ್ ಆಗಿ ಸಪ್ಲೈ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅಸಲು ಏನು ಅಂತನೂ ಗಮನ ಇಲ್ಲ. ಪ್ರಕರಣ ದಾಖಲು ಮಾಡೋದು ಒಂದು ಭಾಗ. ಎರಡನೇದು ಇಲಾಖಾ ವತಿಯಿಂದ ಏನು ಕ್ರಮ ತಗೋಬೇಕು ಅಂದ್ರೆ ಇಲ್ಲಿಗೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.